ದೇಶದಲ್ಲಿ ಎಸ್ಐಆರ್ ಹಲ್ಚಲ್ ಶುರುವಾಗಿದೆ. ಬರೋಬ್ಬರಿ 12 ರಾಜ್ಯಗಳಲ್ಲಿ ಮತ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದೆ. ಇದರ ಮಧ್ಯೆ ಪಶ್ಚಿಮ ಬಂಗಾಳದಲ್ಲಿ ಸಾವಿರಾರು ಜನರು ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಯಾಕೆ? ನೀವೇ ನೋಡಿ. ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಬಾಂಗ್ಲಾದೇಶಿ ನುಸುಳುಕೋರರು ಇರುವಂತ ರಾಜ್ಯ. ಅಲ್ಲಿ ಅಪಾರ ಸಂಖ್ಯೆ ಬಾಂಗ್ಲಾದೇಶಿಗಳು ಆಧಾರ್ ಕಾರ್ಡ್ ಪಡೆದು ವೋಟರ್ ಐಡಿ ಮಾಡಿಸಿಕೊಂಡು ಭಾರತೀಯರ ರೀತಿಯಲ್ಲೇ ಬದುಕುತ್ತಿದ್ದಾರೆ. ಆದ್ರೆ ಇದೀಗ ಆ ಅಕ್ರಮ ವಲಸಿಗರಿಗೆ ಟೆನ್ಷನ್ ಶುರುವಾಗಿದೆ. ಅದಕ್ಕೆ ಕಾರಣ ಎಸ್ಐಆರ್. ದೀದಿ ನಾಡಿನಲ್ಲಿ ಎಸ್ಐಆರ್ ಕಾಮಗಾರಿ ಶುರು. ಭಯದಲ್ಲಿ ಓಡುತ್ತಿದ್ದಾರೆ ಬಾಂಗ್ಲಾದೇಶಿಗಳು. ಚುನಾವಣಾ ಆಯೋಗ ದೇಶದ 12 ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭಿಸಿದೆ. ಎಸ್ಐಆರ್ನ ದೊಡ್ಡ ಪರಿಣಾಮ ಪಶ್ಚಿಮ ಬಂಗಾಳದಲ್ಲಿ ಕಾಣಿಸ್ತಾ ಇದೆ. ವಿಚಾರಣೆ ಭಯದಿಂದಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಹಾಗೂ ರೋಹಿಂಗ್ಯಾಗಳು ಪಲಾಯನ ಮಾಡುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಹಲ್ಚಲ್ ಶುರುವಾಗಿದೆ. ಸಿಎಂ ಮಮತಾ ಬ್ಯಾನರ್ಜಿ ಎಸ್ಐಆರ್ಗೆ ಬ್ರೇಕ್ ಹಾಕಿ ಅಂತ ಗೋಳಾಡ್ತಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಕ್ಯಾರೆ ಎನ್ನುತ್ತಿಲ್ಲ. ಚುನಾವಣೆಯಲ್ಲಿ ಸಮಸ್ಯೆ ಉಂಟು ಮಾಡುವ, ಫಲಿತಾಂಶವನ್ನೇ ಬದಲಿಸಬಲ್ಲ ಅಕ್ರಮ ಮತದಾರರಿಗೆ ಬ್ರೇಕ್ ಹಾಕೋ ಕೆಲಸ ನಡೆಯುತ್ತಿದೆ ಅಂತ ಗುಡುಗಿದ್ದಾರೆ. एसआईआर होने का बाद ममता बनर्जी कम से कम 20,000 वोट में भवानीपुर में चुनाव हारने वाली है। ये बात मेरा नाम लिख के रख दीजिए। ममता बनर्जी को मैं नंदीग्राम में हराया, इस बार भवानीपुर में भाजपा प्रत्याशी हराएगा। वो हराने का काम नेता प्रतिपक्ष करेगा। यहाँ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಿದೆ. 2026ರಲ್ಲಿ ಚುನಾವಣೆ ಎದುರಿಸಲಿರೋ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ವೋಟ್ಗಳು ಡಿಲೀಟ್ ಆದ್ರೂ ಅಚ್ಚರಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇಶದಲ್ಲಿ ಎಸ್ಐಆರ್ ಹಲ್ಚಲ್ ಶುರುವಾಗಿದೆ. ಬರೋಬ್ಬರಿ 12 ರಾಜ್ಯಗಳಲ್ಲಿ ಮತ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದೆ. ಇದರ ಮಧ್ಯೆ ಪಶ್ಚಿಮ ಬಂಗಾಳದಲ್ಲಿ ಸಾವಿರಾರು ಜನರು ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಯಾಕೆ? ನೀವೇ ನೋಡಿ. ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಬಾಂಗ್ಲಾದೇಶಿ ನುಸುಳುಕೋರರು ಇರುವಂತ ರಾಜ್ಯ. ಅಲ್ಲಿ ಅಪಾರ ಸಂಖ್ಯೆ ಬಾಂಗ್ಲಾದೇಶಿಗಳು ಆಧಾರ್ ಕಾರ್ಡ್ ಪಡೆದು ವೋಟರ್ ಐಡಿ ಮಾಡಿಸಿಕೊಂಡು ಭಾರತೀಯರ ರೀತಿಯಲ್ಲೇ ಬದುಕುತ್ತಿದ್ದಾರೆ. ಆದ್ರೆ ಇದೀಗ ಆ ಅಕ್ರಮ ವಲಸಿಗರಿಗೆ ಟೆನ್ಷನ್ ಶುರುವಾಗಿದೆ. ಅದಕ್ಕೆ ಕಾರಣ ಎಸ್ಐಆರ್. ದೀದಿ ನಾಡಿನಲ್ಲಿ ಎಸ್ಐಆರ್ ಕಾಮಗಾರಿ ಶುರು. ಭಯದಲ್ಲಿ ಓಡುತ್ತಿದ್ದಾರೆ ಬಾಂಗ್ಲಾದೇಶಿಗಳು. ಚುನಾವಣಾ ಆಯೋಗ ದೇಶದ 12 ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭಿಸಿದೆ. ಎಸ್ಐಆರ್ನ ದೊಡ್ಡ ಪರಿಣಾಮ ಪಶ್ಚಿಮ ಬಂಗಾಳದಲ್ಲಿ ಕಾಣಿಸ್ತಾ ಇದೆ. ವಿಚಾರಣೆ ಭಯದಿಂದಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಹಾಗೂ ರೋಹಿಂಗ್ಯಾಗಳು ಪಲಾಯನ ಮಾಡುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಹಲ್ಚಲ್ ಶುರುವಾಗಿದೆ. ಸಿಎಂ ಮಮತಾ ಬ್ಯಾನರ್ಜಿ ಎಸ್ಐಆರ್ಗೆ ಬ್ರೇಕ್ ಹಾಕಿ ಅಂತ ಗೋಳಾಡ್ತಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಕ್ಯಾರೆ ಎನ್ನುತ್ತಿಲ್ಲ. ಚುನಾವಣೆಯಲ್ಲಿ ಸಮಸ್ಯೆ ಉಂಟು ಮಾಡುವ, ಫಲಿತಾಂಶವನ್ನೇ ಬದಲಿಸಬಲ್ಲ ಅಕ್ರಮ ಮತದಾರರಿಗೆ ಬ್ರೇಕ್ ಹಾಕೋ ಕೆಲಸ ನಡೆಯುತ್ತಿದೆ ಅಂತ ಗುಡುಗಿದ್ದಾರೆ. एसआईआर होने का बाद ममता बनर्जी कम से कम 20,000 वोट में भवानीपुर में चुनाव हारने वाली है। ये बात मेरा नाम लिख के रख दीजिए। ममता बनर्जी को मैं नंदीग्राम में हराया, इस बार भवानीपुर में भाजपा प्रत्याशी हराएगा। वो हराने का काम नेता प्रतिपक्ष करेगा। यहाँ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಿದೆ. 2026ರಲ್ಲಿ ಚುನಾವಣೆ ಎದುರಿಸಲಿರೋ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ವೋಟ್ಗಳು ಡಿಲೀಟ್ ಆದ್ರೂ ಅಚ್ಚರಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇಶದಲ್ಲಿ ಎಸ್ಐಆರ್ ಹಲ್ಚಲ್ ಶುರುವಾಗಿದೆ. ಬರೋಬ್ಬರಿ 12 ರಾಜ್ಯಗಳಲ್ಲಿ ಮತ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದೆ. ಇದರ ಮಧ್ಯೆ ಪಶ್ಚಿಮ ಬಂಗಾಳದಲ್ಲಿ ಸಾವಿರಾರು ಜನರು ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಯಾಕೆ? ನೀವೇ ನೋಡಿ. ಪಶ್ಚಿಮ
ಬಂಗಾಳ ಅತಿ ಹೆಚ್ಚು ಬಾಂಗ್ಲಾದೇಶಿ ನುಸುಳುಕೋರರು ಇರುವಂತ ರಾಜ್ಯ. ಅಲ್ಲಿ ಅಪಾರ ಸಂಖ್ಯೆ ಬಾಂಗ್ಲಾದೇಶಿಗಳು ಆಧಾರ್ ಕಾರ್ಡ್ ಪಡೆದು ವೋಟರ್ ಐಡಿ ಮಾಡಿಸಿಕೊಂಡು ಭಾರತೀಯರ ರೀತಿಯಲ್ಲೇ ಬದುಕುತ್ತಿದ್ದಾರೆ. ಆದ್ರೆ ಇದೀಗ ಆ ಅಕ್ರಮ ವಲಸಿಗರಿಗೆ ಟೆನ್ಷನ್ ಶುರುವಾಗಿದೆ. ಅದಕ್ಕೆ ಕಾರಣ ಎಸ್ಐಆರ್. ಬೀದಿ ನಾಡಿನಲ್ಲಿ ಎಸ್ಐಆರ್ ಕಾಮಗಾರಿ ಶುರು. ಭಯದಲ್ಲಿ ಓಡುತ್ತಿದ್ದಾರೆ ಬಾಂಗ್ಲಾದೇಶಿಗಳು. ಚುನಾವಣಾ ಆಯೋಗ ದೇಶದ 12 ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭಿಸಿದೆ. ಎಸ್ಐಆರ್ನ ದೊಡ್ಡ ಪರಿಣಾಮ ಪಶ್ಚಿಮ ಬಂಗಾಳದಲ್ಲಿ ಕಾಣಿಸ್ತಾ ಇದೆ. ವಿಚಾರಣೆ ಭಯದಿಂದಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಹಾಗೂ ರೋಹಿಂಗ್ಯಾಗಳು ಪಲಾಯನ ಮಾಡುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಹಲ್ಚಲ್ ಶುರುವಾಗಿದೆ. ಸಿಎಂ ಮಮತಾ ಬ್ಯಾನರ್ಜಿ ಎಸ್ಐಆರ್ಗೆ ಬ್ರೇಕ್ ಹಾಕಿ ಅಂತ ಗೋಳಾಡ್ತಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಕ್ಯಾರೆ ಎನ್ನುತ್ತಿಲ್ಲ. ಚುನಾವಣೆಯಲ್ಲಿ ಸಮಸ್ಯೆ ಉಂಟು ಮಾಡುವ, ಫಲಿತಾಂಶವನ್ನೇ ಬದಲಿಸಬಲ್ಲ ಅಕ್ರಮ ಮತದಾರರಿಗೆ ಬ್ರೇಕ್ ಹಾಕೋ ಕೆಲಸ ನಡೆಯುತ್ತಿದೆ ಅಂತ ಗುಡುಗಿದ್ದಾರೆ. एसआईआर होने का बाद ममता बनर्जी कम से कम 20,000 वोट में भवानीपुर में चुनाव हारने वाली है। ये बात मेरा नाम लिख के रख दीजिए। ममता बनर्जी को मैं नंदीग्राम में हराया, इस बार भवानीपुर में भाजपा प्रत्याशी हराएगा। वो हराने का काम नेता प्रतिपक्ष करेगा। यहाँ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಿದೆ. 2026ರಲ್ಲಿ ಚುನಾವಣೆ ಎದುರಿಸಲಿರೋ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ವೋಟ್ಗಳು ಡಿಲೀಟ್ ಆದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇಶದಲ್ಲಿ ಎಸ್ಐಆರ್ ಹಲ್ಚಲ್ ಶುರುವಾಗಿದೆ. ಬರೋಬ್ಬರಿ 12 ರಾಜ್ಯಗಳಲ್ಲಿ ಮತ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದೆ. ಇದರ ಮಧ್ಯೆ ಪಶ್ಚಿಮ ಬಂಗಾಳದಲ್ಲಿ ಸಾವಿರಾರು ಜನರು ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಯಾಕೆ? ನೀವೇನು ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಬಾಂಗ್ಲಾದೇಶಿ ನುಸುಳುಕೋರರು ಇರುವಂತ ರಾಜ್ಯ. ಅಲ್ಲಿ ಅಪಾರ ಸಂಖ್ಯೆ ಬಾಂಗ್ಲಾದೇಶಿಗಳು ಆಧಾರ್ ಕಾರ್ಡ್ ಪಡೆದು ವೋಟರ್ ಐಡಿ ಮಾಡಿಸಿಕೊಂಡು ಭಾರತೀಯರ ರೀತಿಯಲ್ಲೇ ಬದುಕುತ್ತಿದ್ದಾರೆ. ಆದ್ರೆ ಇದೀಗ ಆ ಅಕ್ರಮ ವಲಸಿಗರಿಗೆ ಟೆನ್ಷನ್ ಶುರುವಾಗಿದೆ. ಅದಕ್ಕೆ ಕಾರಣ ಎಸ್ಐಆರ್. ಬೀದಿ ನಾಡಿನಲ್ಲಿ ಎಸ್ಐಆರ್ ಕಾಮಗಾರಿ ಶುರು. ಭಯದಲ್ಲಿ ಓಡುತ್ತಿದ್ದಾರೆ ಬಾಂಗ್ಲಾದೇಶಿಗಳು. ಚುನಾವಣಾ ಆಯೋಗ ದೇಶದ 12 ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭಿಸಿದೆ. ಎಸ್ಐಆರ್ನ ದೊಡ್ಡ ಪರಿಣಾಮ ಪಶ್ಚಿಮ ಬಂಗಾಳದಲ್ಲಿ ಕಾಣಿಸ್ತಾ ಇದೆ. ವಿಚಾರಣೆ ಭಯದಿಂದಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಹಾಗೂ ರೋಹಿಂಗ್ಯಾಗಳು ಪಲಾಯನ ಮಾಡುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಹಲ್ಚಲ್ ಶುರುವಾಗಿದೆ. ಸಿಎಂ ಮಮತಾ ಬ್ಯಾನರ್ಜಿ ಎಸ್ಐಆರ್ಗೆ ಬ್ರೇಕ್ ಹಾಕಿ ಅಂತ ಗೋಳಾಡ್ತಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಕ್ಯಾರೆ ಎನ್ನುತ್ತಿಲ್ಲ. ಚುನಾವಣೆಯಲ್ಲಿ ಸಮಸ್ಯೆ ಉಂಟು ಮಾಡುವ, ಫಲಿತಾಂಶವನ್ನೇ ಬದಲಿಸಬಲ್ಲ ಅಕ್ರಮ ಮತದಾರರಿಗೆ ಬ್ರೇಕ್ ಹಾಕೋ ಕೆಲಸ ನಡೆಯುತ್ತಿದೆ ಅಂತ ಗುಡುಗಿದ್ದಾರೆ. एसआईआर होने का बाद ममता बनर्जी कम से कम 20,000 वोट में भवानीपुर में चुनाव हारने वाली है। ये बात मेरा नाम लिख के रख दीजिए। ममता बनर्जी को मैं नंदीग्राम में हराया, इस बार भवानीपुर में भाजपा प्रत्याशी हराएगा। वो हराने का काम नेता प्रतिपक्ष करेगा। यहाँ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಿದೆ. 2026ರಲ್ಲಿ ಚುನಾವಣೆ ಎದುರಿಸಲಿರೋ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ವೋಟ್ಗಳು ಡಿಲೀಟ್ ಆದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.